ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವರು ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಜಾನಿಗೆ ಇವತ್ತು ಸ್ನಾನ ಮಾಡಿಸ್ತಾ ಇದ್ದೀನಿ. ನೋಡಿ ಹೆಂಗೆ ನಿಂತಿದ್ದಾನೆ. ಈ ಚಿಕ್ಕ ಮಕ್ಕಳು ಸುಮ್ಮನೆ ಇರ್ತವೆ ನೋಡಿ, ಸ್ನಾನ ಮಾಡೋವಾಗ ಆ ಥರ ಸುಮ್ಮನೆ ಇರ್ತಾನೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಇವನು ಸಖತ್ ಹಠ ಮಾಡೋನು. ಈ ನಡುವೆ ಆಮೇಲೆ ಬತ್ತಾ ಅವನೇ ಸರಿಯೋದ. ಸೈಲೆಂಟಾಗಿ ನಿಂತ್ಕೋತಾನೆ, ಏನು ಕಿರಿಕಿರಿ ಮಾಡಲ್ಲ, ಏನೂ ಇಲ್ಲ. ಇವತ್ತು ಜಾನಿ ಫ್ರೆಂಡ್ ಬರ್ತಿದ್ದಾರೆ ಮೈಸೂರಿಂದ. ಅದಕ್ಕೆ ಜಾನಿ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗ್ತಿದ್ದಾನೆ ನೋಡಿ. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಜಾನಿ ನಮ್ಗೆ ಯಾವುದೋ ಜನ್ಮದಲ್ಲಿ ಏನಾಗಿದ್ನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನಮಗೆ ನಾಯಿ ರೂಪದಲ್ಲಿ ಸಿಕ್ಕಿದ್ದಾನೆ ನೋಡಿ. ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ಶಾಗಿ ಕುಂಕುಮ ಎಲ್ಲ ಇಟ್ಕೊಂಡು, ಆಂಜನೇಯನ ಕುಂಕುಮ ಇಟ್ಕೊಂಡು ರೆಡಿಯಾಗಿದ್ದಾನೆ ನೋಡಿ. ಜಾನಿ ಫ್ರೆಂಡ್ ಇವರೇ. ನಾವು ಜಾನಿ ನೋಡಬೇಕು ಅಂತ ಅಂದ್ಬಿಟ್ಟು ಹಾಗೆ ಗಾರ್ಡನ್ನು ನೋಡೋಕ್ಕೆ ಜಾನಿನೂ ನೋಡಬೇಕು ಅಂದ್ಬಿಟ್ಟು ಇವರು ಮೈಸೂರಿಂದ ಬಂದಿದ್ದಾರೆ. ಅಂದರೆ ಇವರು ರಾಜಲಕ್ಷ್ಮಿ ಅಂತ ನಾನು ಹೇಳ್ತಿರ್ತೀನಲ್ಲ ಯಾವಾಗಲೂ, ಇವರೇನೆ ಅವರು. ಇಲ್ಲೊಂದು ಸತಿ ಬಂದಿದ್ದರು, ಇದು 2ನೇ ಸರಿ ಬಂದಿದ್ದಾರೆ. ದಾಳಿಂಬೆ ಗಿಡ ಎಲ್ಲ ನೀವು ಹೆಚ್ಚು ವೀಡಿಯೋದಲ್ಲೆಲ್ಲ ಹಾಕಬೇಡಿ, ಮತ್ತು ಮಾವಿನಕಾಯಿ ಎಲ್ಲನೂ ವೀಡಿಯೋದಲ್ಲಿ ಹಾಕಬೇಡಿ ಅಂತಿದ್ರು ಅಂತ ಹೇಳ್ತಿರ್ತೀನಲ್ಲ ರಾಜಲಕ್ಷ್ಮಿ ಅವರು ಅಂತ. ನೋಡಿ ಇವರು ಮೈಸೂರಲ್ಲಿರೋದು. ಇವರು ಸುಮಾರು ಗಿಡಗಳೆಲ್ಲ ತೊಗೊಂಡ್ರು, ಒಂದು 40-50 ಗಿಡಗಳನ್ನ ತೊಗೊಂಡ್ರು. ಜಾನಿ ಇವರು ಬಂದಾಗ ತುಂಬ ಹಠ ಮಾಡ್ತಾಯಿದ್ದ, ತುಂಬ ಜೋರು ಮಾಡ್ತಾಯಿದ್ದ. ಆಮೇಲೆ ಎಷ್ಟು ಚೆನ್ನಾಗಿ ಇವ್ರ ಹತ್ರ ಹೊಂದ್ಕೊಂಬಿಟ್ಟ ಅಂದರೆ ನೋಡಿ, ಅಲ್ಲಿ ಅವ್ರ ಮೇಲೆ ಎಗರೋದು ಈ ಥರ ಎಲ್ಲ ಮಾಡ್ತಾನೆ. ಅವ್ರ ಯಜಮಾನ್ರು ಕಂಡ್ರೆ ಮಾತ್ರ ಒಂಥರ ಜೋರು ಮಾಡ್ತಿದ್ದ. ಅಂದರೆ ಇವನ್ನ ಮಾತಾಡಿಸ್ಬಿಟ್ರೆ ಅವನು ಸೈಲೆಂಟ್ ಆಗಿಬಿಡ್ತಾನೆ. ಅಂದರೆ ಇವನಿಗೆ ಆಟ ಆಡಿಸೋರು ಆಗಬೇಕು, ಮತ್ತು ಇವನ ಹತ್ರ ಮಾತಾಡೋರು ಆಗಬೇಕು. ಚೆನ್ನಾಗಿ ಮಾತಾಡ್ಬಿಡ್ತು ಅಂದರೆ ಅಷ್ಟು ಕ್ಲೋಸ್ ಆಗಿಬಿಡ್ತಾನೆ ಇವನು. ಚೇರ್ ಮೇಲೆ ಕೂತಿದ್ದಾರಲ್ಲ ಅವರು ರಾಜಲಕ್ಷ್ಮಿ ಅವ್ರ ಯಜಮಾನ್ರು, ಅವರು ಪಾಪ ಹೆದರ್ಕೋತಾ ಇದ್ದಾರೆ. ಅಂದರೆ ಇವನು ಅಲ್ಲಿ ಹೋಗೋದು, ಕಾಲೆಲ್ಲ ಮೂಸೋದು ಈ ಥರ ಎಲ್ಲ ಮಾಡ್ತಾನೆ. ಅಂದರೆ ಇವು ನಾಯಿಗಳಿಗೆ ಗೊತ್ತಾಗುತ್ತೆ ಇವರು ಬೇರೆಯವರ ನಮ್ಮವರ ಅಂತ ಗೊತ್ತಾಗ್ಬಿಡುತ್ತೆ. ಹಂಗಾಗಿ ಅದಕ್ಕೋಸ್ಕರನೇ ಅವು ಕಾಲುಗಳೆಲ್ಲ ಮೂಸೋದು ಈ ಥರ ಮಾಡ್ತಿರ್ತಾನೆ ಅವನು. ರಾಜಲಕ್ಷ್ಮಿ ಅವರಿಗೆ ಎಷ್ಟು ಚೆನ್ನಾಗಿ ಬೇಗನೂ ಹೊಂದ್ಕೊಂಡ್ಬಿಟ್ಟ ನಮ್ಮ ಜಾನಿ. ಅಂದರೆ ನಮ್ಮನ್ನೇ ಬಿಟ್ಬಿಟ್ಟ ಅವನು. ಅವ್ರ ಹತ್ರ ಅಷ್ಟು ಕ್ಲೋಸಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾನೆ. ಬಾರೋ ಜಾನಿ ನಾವು ಮೈಸೂರಿಗೆ ಹೋಗೋಣ ಅಂದ್ಬಿಟ್ಟು ಅವರು ಆಟ ಆಡ್ಸೋಕ್ಕೆ ಅಂದ್ಬಿಟ್ಟು ಅದು ಮೆಟ್ಲಿಂದ ಕೆಳಗಡೆ ಇಳಿದೋದ್ರೆ ಸೀದಾ ಅವ್ರ ಜೊತೆ ಹೋಗ್ತಿದ್ದಾನೆ. ನಾವೇ ಬೇಕಾಗೋದಿಲ್ಲ, ಅಷ್ಟು ಹೊಂದ್ಕೊಂಡ್ಬಿಟ್ಟಿದ್ದಾನೆ ಅವನು. ಯಾರೇ ಆದರೂ ಅಷ್ಟೇ ಅಲ್ವಾ, ಮಕ್ಕಳಾದರೂ ಅಷ್ಟೇ, ಪ್ರಾಣಿಗಳಾದರೂ ಅಷ್ಟೇ, ನಾವು ಎಷ್ಟು ಪ್ರೀತಿ ತೋರಿಸ್ತೀವೋ ಆ ಪ್ರೀತಿಗೆ ನಾವು ಹೊಂದ್ಕೊತವೆ. ಸ್ವಲ್ಪ ಹೊತ್ತು ಅವನಿಗೆ ಹಗ್ಗ ಹಾಕ್ಬಿಟ್ಟು ನಾವೇ ಹಿಡ್ಕೊಂಡು ಓಡಾಡ್ತಾಯಿದ್ವಿ. ಆಮೇಲೆ ಅವನು ಅವ್ರಿಗೆ ಚೆನ್ನಾಗಿ ಹೊಂದ್ಕೊಂಡಲ್ಲ, ಆಮೇಲೆ ಅದು ಹಗ್ಗ ಎಲ್ಲ ಬಿಟ್ವಿ. ಅವ್ರನ್ನ ಬಿಟ್ಟೇ ಬರ್ತಾಯಿಲ್ಲ ಅವನು. ಯಾವಾಗ್ಲೂ ಅವ್ರು ಎಲ್ಲಿ ಓಡಾಡ್ತಾರೆ ಅಲ್ಲೇ ಹೋಗೋದು, ಮತ್ತು ಅವರು ಸುತ್ತೋದು ಇದೇ ಥರ ಮಾಡ್ತಾನೆ. ನಾವಂತೂ ಬೇಕಾಗೋದೇ ಇಲ್ಲ ಅವನಿಗೆ. ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ ಥರ ನಮಗೆ ರಾಜಲಕ್ಷ್ಮಿ ಅವರು ಅಂತ ನಾನು ಸುಮಾರು ವಿಡಿಯೋಗಳಲ್ಲೂ ಹೇಳಿರ್ತೀನಲ್ಲ ನೋಡಿ. ಇವರೇ ಅವರು. ತಮಾಷೆಗೆ ನನಗೆ ಹೇಳ್ತಿರ್ತಾರೆ, ಅಂದರೆ ನನ್ನ ಹೆಸರು ಬರದಲ್ಲಿ ಒಂದು ಬೋರ್ಡ್ ಹಾಕ್ಬಿಡಿ, ನನಗೆ ಯಾವ್ಯಾವ ಗಿಡ ತೆಗೆದಿಟ್ಟಿದ್ದೀರಾ ಅಂತ ಈ ಥರ ಎಲ್ಲ ತಮಾಷೆ ಮಾಡ್ತಿರ್ತಾರೆ. ನಾನು ಹೆಚ್ಚು ದಾಳಿಂಬೆ ಗಿಡ ಎಲ್ಲ ತೋರಿಸ್ದಾಗೆಲ್ಲ ನನಗೆ ಬೈಯೋರು. ಅಂದರೆ ತಮಾಷೆಗೆ, ನೀವು ಇದೇ ಥರ ದಾಳಿಂಬೆ ಗಿಡ ತೋರಿಸ್ತಾನೆ ಇದ್ದರೆ ನೀವು ವಿಡಿಯೋನೇ ಡಿಲೀಟ್ ಮಾಡಿಬಿಡ್ತೀನಿ ಅಂತ ಎಲ್ಲ ಕಾಮಿಡಿ ಮಾಡ್ತಿರ್ತಾರೆ. ಅಂದರೆ ಯಾಕೆ ಇವರು ಈ ಥರ ಹೇಳ್ತಾರೆ ಅಂದರೆ ಕಣ್ಣಸರೆ ಆಗುತ್ತೆ ಗಿಡಗಳಿಗೆ ಅಂತ ಅಂದ್ಬಿಟ್ಟು ಅವರು ಆ ಥರ ಹೇಳ್ತಾರೆ ಅಷ್ಟೇ. ಅಂದರೆ ಅವ್ರಿಗೂ ಅನುಭವ, ಅಂದರೆ ತುಂಬ ಕಣ್ಣಸರೆ ಥರ ಆಗ್ಬಿಟ್ಟು ಗಿಡಗಳೆಲ್ಲ ಒಣಗೋಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾರೆ. ಅಂದರೆ ದಾಳಿಂಬೆ ಗಿಡ ಕಾಯಿ ತುಂಬ ಗೊಂಚಲು ಥರ ಬಿಟ್ಟಿದೆಯಲ್ಲ, ಅದನ್ನು ಹೆಚ್ಚು ವಿಡಿಯೋದಲ್ಲಿ ಹಾಕಬೇಡಿ, ಕಣ್ಣಸರೆ ಆಗ್ಬಿಡುತ್ತೆ, ಕಾಯಿಗಳೆಲ್ಲ ಬಿದ್ದೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಅವರು ಹೇಳ್ತಿದ್ರು ಅಷ್ಟೇ. ತುಂಬ ಜನಕ್ಕೆ ನಾನೇನು ಅನ್ನೋದು ಗೊತ್ತು, ಕೆಲವ್ರುಗಳಿಗೆ ನಾನೇನು ಅನ್ನೋದು ಗೊತ್ತಿಲ್ಲದೇ ಸುಮ್ಮನೆ ಕಮೆಂಟ್ ಹಾಕ್ತಾರೆ. ಇಂಥ ಕಮೆಂಟ್ಗಳಿಗೆಲ್ಲ ತಲೆ ಕೆಡಿಸ್ಕೊಳಕ್ಕೋದ್ರೆ ನಾವು ಜೀವನದಲ್ಲಿ ಬದುಕೋಕ್ಕಾಗುತ್ತಾ? ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ, ಆದರೆ ಆನೆಗೆ ಇರೋ ಬೆಲೆ ಇದ್ದೇ ಇರುತ್ತೆ ಅಲ್ವಾ. ನಾಯಿ ಬೊಗಳ್ತು ಅಂತ ಆನೆ ಬೆಲೆ ಏನು ಕಡಿಮೆ ಆಗೋದಿಲ್ಲ. ಅದೇ ರೀತಿಯೇ ತಿಳ್ಕೊಂಡು ನಮ್ಮ ಕೆಲಸ ನಾವು ಮುಂದುವರಿಸ್ಕೋಬೇಕಷ್ಟೆ. ಇಂಥ ಕಮೆಂಟಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೆಲಸ ಮುಂದುವರಿಯೋಕ್ಕಾಗೋದಿಲ್ಲ. ಅವರಿಗೆ ಯಾವ್ಯಾವ ಗಿಡ ಬೇಕು ಅಂತ ಅವರು ಕೇಳ್ತಾ ಇದ್ರು. ನಾನು ಹಂಗಾಗಿ ಆ ಗಿಡಗಳನ್ನೆಲ್ಲ ತೆಗೆದು ಕೊಡ್ತಾ ಇದ್ದೆ. ಗಿಡಗಳನ್ನ ಬೆಳೆಸೋದ್ರಲ್ಲಿ ಇರೋ ಅಷ್ಟು ಖುಷಿ, ನೆಮ್ಮದಿ ಯಾವುದ್ರಲ್ಲೂ ಸಿಗೋದಿಲ್ಲ. ತುಂಬ ದೂರದಿಂದ ಎಲ್ಲ ಯಾಕೆ ಬರ್ತಾರೆ ಹೇಳಿ? ನಮ್ಮಲ್ಲಿ ಒಂದು ಒಳ್ಳೆತನ ಇರೋದಕ್ಕೇ ಅಲ್ವಾ ಬರೋದು. ಸುಮ್ಮನೆ ನಮ್ಮ ಬಗ್ಗೆ ಗೊತ್ತಿಲ್ಲದೆ ಇರೋ ಅಂಥವ್ರಿಗೆಲ್ಲ ಏನು ಗೊತ್ತಿರುತ್ತೆ? ಕೇರಳದವರು ಒಬ್ಬರು, ಅವ್ರ ಹೆಸರು ಮರ್ತೋಗಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಅವ್ರಿಗೂ ನಾನು ಗಿಡ ಕಳಿಸಿದ್ದೆ. ಪಾಪ ಸೇಮ್ ಅವರು ಅವ್ರ ಅಕ್ಕ ನನ್ನ ಥರನೇ ಇದ್ರಂತೆ. ಅವರು ತೀರೋಗಿದ್ದಾರೆ. ಅವರು ಡೈಲಿ ನನ್ನ ವಿಡಿಯೋ ನೋಡ್ತಾರೆ. ಅಕ್ಕ ನೀವು ನಮ್ಮ ಅಕ್ಕನ ಥರ ಸೇಮ್, ನಿಮ್ಮನ್ನು ನೋಡಿದ್ರೆ ನಮ್ಮ ಅಕ್ಕನ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ತಿರ್ತಾರೆ.
ಮಗಳಿಗೂ ಹೇಳ್ತಿರ್ತಾರಂತೆ, ನಿಮ್ಮ ದೊಡ್ಡಮ್ಮನ ಥರ ಇದ್ದಾರೆ ಇವರು, ಹಂಗಾಗಿ ನಾನು ಅವ್ರ ವಿಡಿಯೋ ರೆಗ್ಯುಲರಾಗಿ ನೋಡ್ತಾ ಇರ್ತೀನಿ. ಸೇಮ್ ನಮ್ಮ ದೊಡ್ಡಕ್ಕನ ನೋಡ್ದಂಗೆ ಆಗುತ್ತೆ ಅಕ್ಕ ನಿಮ್ಮನ್ನು ನೋಡಿದ್ರೆ ಅಂತಲೂ ಇಬ್ಬರ ಥರನೇ 7 ಜನ ಇರ್ತಾರಂತೆ. ಈ ಥರ ಅನುಭವ ನನಗೂ ಆಗಿದೆ. ಯಾಕೆ ಅಂದರೆ ನಮ್ಮ ಅಪ್ಪ ಇಲ್ಲ, ತೀರೋಗಿದ್ದಾರೆ. ನಾನು ಎಲ್ಲೇ ಹೋದ್ರೂ ಬೇರೆಯವರು ನಮ್ಮ ಅಪ್ಪನ ಥರನೇ ಕಾಣಿಸ್ತಿರ್ತಾರೆ. ಆವಾಗ ನಾನು ಸುಮಾರು ಸತಿ ಇಲ್ಲಿ ನಮ್ಮೂರಲ್ಲೇ ಒಂದು ಯಪ್ಪ TVS ಮೇಲೆ ಟೊಪ್ಪಿ ಹಾಕ್ಕೊಂಡು ಈ ಥರ ಎಲ್ಲ ಓಡಾಡ್ಬೇಕಾದ್ರೆ ನಾನು ಆ ಯಪ್ಪನ ನೋಡ್ತಾನೇ ಇರ್ತೀನಿ. ಸೇಮ್ ನಮ್ಮ ಅಪ್ಪನ್ನ ನೋಡ್ದಂಗೆ ಆಗುತ್ತೆ. ಆ ಯಪ್ಪನ್ನ ನೋಡಿದಾಗ ನಾನು ನಮ್ಮ ಅಪ್ಪನ ಜ್ಞಾಪಿಸ್ಕೊಳ್ತಾ ಇದ್ದೆ. ಈ ಥರ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಕಳ್ಕೊಂಡಿರೋದನ್ನ ಬೇರೆಯವ್ರನ್ನ ನೋಡಿ ಅವ್ರ ಕಡೆಯಿಂದ ನಾವು ಖುಷಿ ಪಟ್ಕೋಬೇಕು ಅಷ್ಟೇ ಅಲ್ವಾ. ನನಗೆ ನಮ್ಮ ಮನೆಯದೇ 1000 ಟೆನ್ಷನ್ ಇರುತ್ತೆ. ಮತ್ತು ಇನ್ನು ಗಾರ್ಡನ್ ಕೆಲಸ, ಮನೆ ಕೆಲಸ, ಇದರೆಲ್ಲ ಸುಮಾರು ನನಗೆ ತಲೆ ಬಿಸಿ ಇರುತ್ತೆ. ಅದರಲ್ಲೂ ಈ ಜನ ಕೆಟ್ಟದಾಗಿ ಕಮೆಂಟ್ ಹಾಕೋ ಅಂತ ಇದು ಬೇರೆ ನನಗೆ ತಲೆ ಬಿಸಿ. ಈ ಜಾನಿ ಇದು ಚಿಪ್ಪೆಲ್ಲ ಕಚ್ಕೊಂಡು ಆಟ ಆಡ್ತಿರ್ತಾನಲ್ಲ, ಚಿಪ್ಪೆಲ್ಲ ಕಡ್ದು ಅಲ್ಲಿ ಹಾಕಿರ್ತಾನೆ. ಅವರು ನೋಡಿಲ್ಲ, ಆ ಚಿಪ್ಪು ತುಳಿದ್ರು, ಹಾಗಾಗಿ ಅವ್ರು ಆ ಥರ ಬೆಚ್ಚ ಬೀಳೋ ಥರ ಮಾಡಿದ್ರು ಅಷ್ಟೇ. ಪೆಟ್ಟಲ್ಲಿ ಪಿಂಕು ರೇರ್ ಕಲರ್ ಅನ್ನಲ್ಲ, ಅದರಲ್ಲಿ ಅಲ್ಲಿ ನೋಡ್ತಾ ಇದ್ರು. ಅದರಲ್ಲಿ ಒಂದು ಗಿಡ ತೊಗೊಂಡ್ರು. ಮತ್ತು ಇನ್ನು ವೈಟುದು ಡಬಲ್ ಪೆಟಲಲ್ಲಿ ದಾಸವಾಳ ಇದೆಯಲ್ಲ, ಅದರಲ್ಲಿ ಒಂದು ತೊಗೊಂಡೋದ್ರು. ಇನ್ನೂ ಹೂ ಬಿಟ್ಟಿಲ್ಲ ಮೇಡಮ್, ಕೊಡಲ್ಲ ಅಂದೆ. ನೀವು ಕೊಡ್ರಿ ಪರವಾಗಿಲ್ಲ, ಹೂ ಬಿಡುತ್ತೆ, ಅದು ವೈಟೇ ಇರುತ್ತೆ, ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ಅಂದ್ಬಿಟ್ಟು ತಗೊಂಡೋಗಿದ್ದಾರೆ. ಇನ್ನೂ ನನ್ನ ಗಾರ್ಡನಲ್ಲಿ ಒಂದು ಅದು ಹೂ ಆಗಿದೆ, ವೈಟದು ಡಬಲ್ ಪೆಟಲು. ನೋಡೋಣ ಎಷ್ಟು ಬೇಗ ಅರಳುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ನಿಮಗೆ ಅದನ್ನು ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಕನಕಾಂಬರಿ ಗಿಡ, ದಾಸವಾಳ, ಸೇವಂತಿಗೆ, ಇದೆಲ್ಲ ಸುಮಾರು ಗಿಡಗಳನ್ನ ತಗೊಂಡ್ರು. ಇವ್ರಿಗೆ ಅಂತ ನಾನು ಸಪ್ರೇಟಾಗಿ ಗಿಡಗಳೆಲ್ಲ ತೆಗೆದಿಟ್ಟಿದ್ದೆ. ಇವರು ಬರ್ತೀನಿ ಅಂತ ಬಂದೇ ಇರಲಿಲ್ಲ. ನಾನು ಮೊನ್ನೆ ಹಂಗೆ ಅಂದಿದ್ದೆ, ಮೇಡಮ್ ನಿಮ್ಮ ಗಿಡಗಳೆಲ್ಲ ಕಾಯ್ತಾ ಇದ್ದಾವೆ, ನಮ್ಮ ಓನರ್ ಇನ್ನೂ ಬಂದಿಲ್ಲ ಅಂತವು ಅಂತೆಲ್ಲ ನಾನು ತಮಾಷೆ ಮಾಡಿದೆ ಅವರಿಗೆ. ಒಬ್ಬಟ್ಟೆಲ್ಲ ತಿಂದ್ಬಿಟ್ಟು ಹಬ್ಬ ಎಲ್ಲ ಆದಮೇಲೆ ಬರ್ತೀವಿ ಅಂತಲೂ ಕಾಮಿಡಿ ಮಾಡ್ತಿದ್ರು. ಇನ್ನು ನೋಡಿ ಜಾನಿ ನೋಡಿ ಅವ್ರನ್ನ ಬಿಟ್ಟು ಹೋಗ್ತಿದ್ದಾನ ನೋಡಿ, ಅಲ್ಲಿ ಸುತ್ತಾಕೊಂಡು ಅವ್ರ ಹತ್ರನೇ ಹೋಗ್ತಾನೆ. ಅವ್ರ ಸುತ್ತಲೂ ತಿರುಗ್ತಾ ಇದ್ದಾನೆ. ಈ ಥರ ಹೊಂದ್ಕೊಂಬಿಟ್ರೆ ಅವನು ಒಂದ್ಸತಿ ಅವ್ರನ್ನ ಬಿಡೋದಿಲ್ಲ. ಆ ಥರ ನಮ್ಮ ಜಾನಿ ಅಂದರೆ ಅವನೇನು ಕಚ್ಚೋದಿಲ್ಲ, ಏನೂ ಇಲ್ಲ. ಸ್ಟಾರ್ಟಿಂಗು ಬೊಗಳುತ್ತಿರ್ತಾನೆ. ಅಂದರೆ ಅವನಿಗೆ ಮಾತಾಡಿಸ್ಬೇಕು. ಅವನ್ನ ಮಾತಾಡಿಸಿ ಅವನ ಜೊತೆ ಹೊಂದ್ಕೊಂಡ್ಬಿಡ್ತು ಅಂದರೆ ಅವನು ಏನು ಬೊಗಳಲ್ಲ, ಏನು ಮಾಡಲ್ಲ. ನೋಡಿ ಅಲ್ಲಿ ಹೆಂಗೆ ಬಂದು ನಿಂತಿದ್ದಾನೆ. ಅವ್ರ ಜೊತೆನೇ ಇರಬೇಕು ಅವನು. ಅವ್ರು ಹೋಗೋ ತನಕನೂ ಅವನು ಅವ್ರ ಪಕ್ಕದಲ್ಲೇ ಇದ್ದ. ಮತ್ತು ಅವ್ರ ಜೊತೆನೇ ಓಡಾಡಬೇಕು, ಮತ್ತು ಅವ್ರ ಮೇಲೆ ಎಗರೋದು, ಈ ಥರ ಎಲ್ಲ ಮಾಡ್ತಿರ್ತಾನೆ. ನೋಡಿ ಅಲ್ಲಿ ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲೇ ಹೋಗ್ಬೇಕು ಅವನು. ನಾವು ಬೇಕಾಗಿಲ್ಲ ಅವನಿಗೆ ಇವಾಗ. ಇವರು ರಾಜಲಕ್ಷ್ಮಿ ಅವರೇ ಬೇಕು ಇವಾಗ ಅವನಿಗೆ. ನೋಡಿ ನಮ್ಮ ಮುನ್ನೇನ ಅವ್ನು ಕ್ಯಾರೆ ಅಂತಿದ್ದಾನ ನೋಡಿ. ಹಂಗೇನೆ ಹೇಳ್ಬೇಕಂದ್ರೆ ನಮ್ಮ ಜಾನಿ ಯಾವ ಜನ್ಮದಲ್ಲಿ ಏನಾಗಿದ್ನೋ ಗೊತ್ತಿಲ್ಲ ಅಪ್ಪ. ಈ ಜನ್ಮದಲ್ಲಂತೂ ನಮಗೆ ನಾಯಿ ರೂಪದಲ್ಲಿ ನಮಗೆ ಸಿಕ್ಕಿದ್ದಾನೆ. ಮನುಷ್ಯರು ಏನಕ್ರಿ, ಮನುಷ್ಯರಿಗೆ ನಿಯತ್ತಿರೋದಿಲ್ಲ. ಅದೇ ಪ್ರಾಣಿಗಳಿಗೆ ನೋಡಿ ಎಷ್ಟು ನಿಯತ್ತು ಅಂದರೆ, ಅದಾಗಿ ಹೇಳ್ತಾರೆ ನೋಡಿ, ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನ ಅದಕ್ಕಿನ್ನ ಕೀಳು ಅಂತಾರಲ್ಲ. ನಿಜಕ್ಕೂ ಅದು ನಿಜ ಅನಿಸುತ್ತೆ. ಹಾಗಾಗಿ ನನಗೆ ಜಾನಿ ಮೇಲೆ ತುಂಬಾ ಪ್ರೀತಿ. ನಾನು ಅವನಿಗೆ ಅಂತಲೇ ನಾನು ತುಪ್ಪ ತಂದಿಟ್ಕೊಂಡಿರ್ತೀನಿ. ತುಪ್ಪದಲ್ಲಿ ಅವನಿಗೆ ನಾವು ಅನ್ನ ಕಲಸಿ ಹಾಕೋದು ನೋಡಿ. ಅವ್ರನ್ನ ಬಿಟ್ಟೇ ಇರ್ತಿಲ್ಲ ಜಾನಿ. ರಾಜಲಕ್ಷ್ಮಿ ಅವ್ರನ್ನ ಅವ್ನು ಬಿಟ್ಟೇ ಇರ್ತಾ ಇಲ್ಲ. ಅವ್ರು ಎಲ್ಲಿ ಗಿಡ ತಗೊಳಕ್ಕೆ ಹೋಗ್ತಾರೆ ಅಲ್ಲೇ ಹೋಗ್ತಾನೆ, ಅವ್ರು ಎಲ್ಲಿ ಓಡಾಡ್ತಿರ್ತಾರೋ ಅಲ್ಲೇ ಓಡಾಡೋದು, ಈ ಥರ ಎಲ್ಲ ಮಾಡ್ತಾನೆ ನೋಡಿ. ಮೈಸೂರಿಗೆ ಹೋಗೋಣ ಬಾರೋ ಜಾನಿ ಅಂತ ಕರೆದ್ರೆ ಅವ್ನ ಪಾಡ್ಗೆ ಅವ್ನು ಹೋಗ್ತಾನೆ, ಅವ್ರ ಜೊತೆ ಹೋಗ್ತಾನೆ. ನೋಡಿ ಅಲ್ಲಿ ಬಂದು ಹೆಂಗೆ ನಿಂತಿದ್ದಾನೆ ನೋಡಿ. ಅವ್ರು ಹಿಂಗೆ ತಲೆಯೆಲ್ಲ ಸಾವ್ರ್ತಾ ಇದ್ದರೆ ಅವ್ರ ಜೊತೆನೇ ಇರಬೇಕು. ಮತ್ತು ನೋಡಿ ಅವ್ರ ಮೇಲೆ ಎಗರೋದು, ಈ ಥರ ಎಲ್ಲ ಮುದ್ದು ಮಾಡೋದು. ಅವನು ಅವ್ರನ್ನ ಮುದ್ದು ಮಾಡಬೇಕು, ಅವನು ಇವ್ರನ್ನ ಅವ್ರು ಮುದ್ದು ಮಾಡಬೇಕು. ಈ ಥರ ಬುದ್ಧಿ ಅವನಿಗೆ. ಇವರಿಗೆ ಬೇಗನೆ ಹೊಂದ್ಕೊಂಬಿಟ್ಟ ಜಾನಿ. ಅಂದರೆ ಮಾತಾಡಿಸ್ಬೇಕು, ಯಾರೇ ಆದರೂ ಅಷ್ಟೇ ಅಲ್ವಾ, ಮಾತಲ್ಲೇ ಇರೋದಲ್ವಾ. ಹಂಗಾಗಿ ಇವನನ್ನು ಚೆನ್ನಾಗಿ ಮಾತಾಡಿಸ್ಬಿಡ್ತು ಅಂದರೆ ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತಾನೆ ನೋಡಿ. ಅವನ ಮೈ ಸವರೋದು ಮತ್ತು ಈ ಥರ ಎಲ್ಲ ಕಿವಿ ಮುಟ್ಟೋದು, ಈ ಥರ ಎಲ್ಲ ಅವನಿಗೆ ಮಾಡಿದ್ರೆ ಅವನು ಬೇಗ ಹೊಂದ್ಕೊಂಡ್ಬಿಡ್ತಾನೆ. ಮನೆ ಹತ್ರನೂ ರೂಪ ಅನ್ನೋರು ಇವನಿಗೆ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ನಾನು ಅದನ್ನು ಶಾರ್ಟ್ಸ್ ವೀಡಿಯೋದಲ್ಲೂ ಹಾಕಿದ್ದೀನಿ. ಇವಂದು ನಮ್ಮ ಮನೆ ಅದೇ ರೂಪ ಅನ್ನಲ್ಲ, ಅವರಿಬ್ರದ್ದು. ಅವರು ಅಲ್ಲಿ ನಮ್ಮ ಮನೆ ಹತ್ರ ಹೋಟ್ಲ ಹತ್ರ ಬರ್ತಿದ್ದಂಗೆ ಕಂಡಿಡಿದ್ಬಿಡ್ತಾನೆ. ಓ ಅಂತಿರ್ತಾನೆ. ಅವರು ಹೋಗ್ಬೇಕಾದ್ರೂ ಬಂದು ಇವನನ್ನು ಮಾತಾಡಿಸ್ಕೊಂಡು ಇವನ್ನ ಸಮಾಧಾನ ಮಾಡಿ ಹೋಗ್ತಾರೆ ಅವರು. ಜಾನಿಗೆ ಎಷ್ಟು ಜನ ಫ್ರೆಂಡು ಅಂದರೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನಮ್ಮ ಮನೆ ಹತ್ರ. ಪಕ್ಕದ ಬಿಲ್ಡಿಂಗಲ್ಲಿ ಮಕ್ಕಳು ಟ್ಯೂಷನಿಗೆ ಬರ್ತಾರೆ ಅಂತ ಹೇಳ್ತೀನಲ್ಲ, ಅಲ್ಲೂ ಫ್ರೆಂಡ್ ಮಾಡ್ಕೊಂಡಾನೆ ಇವನು. ಇವನಿಗೆ ಎಲ್ಲೆಲ್ಲಿ ಫ್ರೆಂಡ್ ಇಲ್ಲ ಅಂತ ಹೇಳ್ತೀರಾ, ಎಲ್ಲ ಕಡೆ ಫ್ರೆಂಡ್ ಇದ್ದಾರೆ ಇವನಿಗೆ. ಅವರು ತಿಂಡಿ ತಗೊಬಂದು ಇವನಿಗೆ ಕೊಡೋದು, ಚಕ್ಲಿ ಕೊಡೋದು, ಬಿಸ್ಕೆಟ್ ಕೊಡೋದು, ಇದೆಲ್ಲ ಮಾಡ್ತಿರ್ತಾರೆ.
ಹುಡುಗರು ಬಂದು ಅಲ್ಲಿ ಜಾನಿ ಅಂತ ಕರೆದ್ರೆ ಸಾಕು, ಅದು ಎಲ್ಲಿ ಇರ್ತಾನೋ ಅಲ್ಲಿಗೆ ಹೋಗಿ ಕಾಂಪೌಂಡ್ ಮೇಲೆ ಎಗರಿ ಅವ್ರನ್ನ ಮಾತಾಡಿಸ್ಕೊಂಡು ಬರಬೇಕು. ಇವನು ಎಷ್ಟು ಬುದ್ಧಿ ಅಂದರೆ ನಿಜ ನನಗೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬುದ್ಧಿ ನಮ್ಮ ಜಾನಿಗೆ. ಕೆಲವರು ನಾಯಿಗಳನ್ನ ದೇವ್ರ ಮನೆಗೆಲ್ಲ ಬಿಡೋದಿಲ್ಲ, ಅಂದರೆ ನಾನು ಎಲ್ಲ ಕಡೆನೂ ಬಿಡ್ತೀನಿ. ನಾನು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ನಾನು ಅವ್ನಿಗೇನು ಅಡ್ಡಿ ಮಾಡೋದಿಲ್ಲ. ಅಂದರೆ ನಾನು ಮನೆಯಲ್ಲಿ ಒಂದೊಂದು ದಿನ ಕಟ್ಟಾಕೋದೇ ಇಲ್ಲ, ನೈಟ್ ಹೊತ್ತು ಹಂಗೆ ಬಿಡ್ತೀನಿ. ಅವ್ನು ಎಲ್ಲಿ ಬೇಕಾದರೂ ಮಲ್ಕೊಳ್ಳಿ ಅಂತ ಹಂಗೆ ಬಿಟ್ಟಿರ್ತೀನಿ. ಅವನು ದೇವ್ರ ಮನೆಯಲ್ಲಿ, ಅಂದರೆ ನಮ್ಮದೇನು ಸಪ್ರೇಟು ದೇವ್ರ ಮನೆ ಅಂತ ಏನಿಲ್ಲ, ಒಂದು ರೂಮಲ್ಲಿ ನಾನು ದೇವ್ರನ್ನ ಪೂಜಿದ್ದೀನಿ. ಅಲ್ಲಿ ಒಂದು ಮಂಚ ಇದೆ, ಆ ಮಂಚದ ಮೇಲೆ ಹೋಗಿ ಮಲ್ಕೋತಾನೆ. ಅಲ್ಲಿ ಅಂದರೆ ಅವನು ದೇವ್ರ ಹತ್ರ ಏನೋ ಬೇಡ್ಕೊತಿರ್ತಾವಂತೆ. ನಮಗೇನಾನ ಕಷ್ಟ ಬಂದಾಗ ಆ ನಾಯಿಗಳು ದೇವ್ರ ಹತ್ರ ಬೇಡ್ಕೊತಿರ್ತಾರಂತೆ. ಹಂಗಾಗಿ ಇವನೇನು ಮಾಡ್ತಾನೆ, ನಾನು ಏನಾದರೂ ಒಂದೊಂದು ಸತಿ ಬೇಜಾರಾದಾಗ, ನಂಗೆ ತುಂಬ ಅಳು ಬಂದಾಗ ಅಳ್ತಾ ಇದ್ದರೆ ಇವನು ಬರೋದು, ನನ್ನ ಮುಖ ನೆಕ್ಕೋದು, ನಂಗೆ ಸಮಾಧಾನ ಮಾಡೋದು, ಈ ಥರ ಎಲ್ಲ ಮಾಡ್ತಾನೆ. ಮತ್ತು ಅಲ್ಲಿ ದೇವ್ರ ಹತ್ರ ಹೋಗಿ ಬೇಡ್ಕೊಳೋದು, ಮಂಚದ ಮೇಲೆ ಮಲ್ಕೊಂಡು ಅಲ್ಲಿ ಎದುರುಗಡೆ ದೇವ್ರ ಹತ್ರ ಕಾಲು ನೀಡ್ಕೊಂಡು ಈ ಥರ ಬೇಡ್ಕೊತಾ ಇರ್ತಾನೆ ಅವನು. ಜಾನಿ ಬಗ್ಗೆ ಹೇಳಬೇಕು ಅಂದರೆ ಯಪ್ಪ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರೀತಿ ತೋರಿಸ್ತಾನೆ ಅವನ ರೀತಿ. ಹೇಳಬೇಕು ಅಂದರೆ ಇವತ್ತು ನಾನು ಉಳಿದಿದ್ದೀನಿ ಅಂದರೆ ನನ್ನ ಜಾನಿ, ನನ್ನ ಗಿಡಗಳು ಇವೆರಡರಿಂದನೇ ನಾನಿವತ್ತು ಉಳಿದಿದ್ದೀನಿ. ಇಲ್ಲ ಅಂದಿದ್ರೆ ಭಾಗ್ಯ ಅನ್ನೋಳೊಬ್ಳಿದ್ಲು ಅನ್ನೋದೇ ಮರ್ತೇ ಹೋಗ್ತಿತ್ತೋ ಏನೋ ಗೊತ್ತಿಲ್ಲ. ದೇವರು ಮೊದಲೇ ಲೆಕ್ಕಾಚಾರ ಹಾಕಿಟ್ಟಿರ್ತಾನಂತೆ, ಹಂಗಾಗಿ ನನ್ನ ಜೊತೆಗೆ ಜಾನಿನ ಕಳಿಸಿದ್ದಾನೆ. ನಾನು ಒಂಟಿಯಾಗಿಬಿಡ್ತೀನಿ ಅಂತ ಅಂದ್ಬಿಟ್ಟು ದೇವ್ರಿಗೆ ಗೊತ್ತಿರ್ತದಲ್ವ ಮೊದಲೇ, ಅದಕ್ಕೋಸ್ಕರನೇ ಒಂಟಿಯಾಗಿರಬೇಡ ನೀನು, ನಿನ್ನ ಜೊತೆಗೆ ಇವನು ಇರ್ತಾನೆ ಅಂದ್ಬಿಟ್ಟು ನನ್ನ ಜೊತೆಗೆ ಇವನನ್ನು ಕಳಿಸಿದ್ದಾನೆ. ನಾನು ಯೂಟ್ಯೂಬ್ ಮಾಡೋದು ಸ್ಟಾರ್ಟಿಂಗಲ್ಲಿ ತುಂಬ ದಪ್ಪ ಇದ್ದೆ, ಈ ಡ್ರೆಸ್ಗಳೆಲ್ಲ ನನಗೆ ಆಯ್ತಾನೇ ಇರಲಿಲ್ಲ, ಅಷ್ಟು ದಪ್ಪ ಇದ್ದೆ. ನೋಡಿ ಇವಾಗ ನೋಡಿ ಎಷ್ಟು ಒಂಥರ ಸ್ಲಿಮ್ ಥರ ಆಗಿಬಿಟ್ಟಿದ್ದೀನಿ. ಎಲ್ಲರೂ ಹಂಗೆ ಅಂತಾರೆ, ಏನು ಮೇಡಮ್ ನೀವು ಫಸ್ಟ್ ಅಷ್ಟೊಂದು ದಪ್ಪ ಇದ್ರಿ, ಇವಾಗ ಈ ಸ್ಲಿಮ್ ಥರ ಆಗಿಬಿಟ್ಟಿದ್ದೀರಾ ಅಂತ ಅಂತಾರೆ. ಯಾಕೆಂದರೆ ಮನುಷ್ಯನಿಗೆ ಚಿಂತೆ ಅನ್ನೋದು ಇತ್ತು ಅಂದರೆ ಎಷ್ಟೇ ದಪ್ಪ ಇದ್ರೂ ಸಣ್ಣ ಆಗಿಬಿಡ್ತಾನೆ ಅನ್ನೋದಕ್ಕೆ ಉದಾಹರಣೆ ನಾನೇ. ಚಿತೆ ಸತ್ತಿರೋ ದೇಹನ ಸುಟ್ಟರೆ ಚಿಂತೆ ಬದುಕಿರೋ ದೇಹನ ಸುಡುತ್ತಂತೆ. ಆ ಚಿತೆಗೂ ಚಿಂತೆಗೂ ಇರೋ ವ್ಯತ್ಯಾಸ ಇಷ್ಟೇ ಅಲ್ವಾ. ಏನು ಮಾಡೋಕ್ಕಾಗೋದಿಲ್ಲ, ಬರೋದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅನ್ಬೇಕಷ್ಟೇ. ಬರೋ ಕಷ್ಟ ಎಲ್ಲನೂ ಎದುರಿಸ್ಬೇಕು, ಮುಂದೆ ಜೀವನ ಸಾಗಿಸ್ಲೇಬೇಕು ಅಲ್ವಾ. ನೀನು ಕಟ್ತೀನಿ ಬಾರೋ ಅಂತ ಕರೆದ್ರೆ ನೋಡಿ ಅಲ್ಲಿ ಬರ್ತಾನೆ ಇಲ್ಲ ಅವನು. ನನ್ನ ಕಟ್ಟಬೇಡ ಅಂದ್ಬಿಟ್ಟು ಕೈನ ಈ ಥರ ಅಡ್ಡ ಹಾಕ್ತಾನೆ. ಅವರಿಗೆ ನೀವು ಕಿರಿಕಿರಿ ಮಾಡ್ತೀಯಾ, ಬೇಡ ಬಾ ನಿನ್ನ ಕಟ್ಟಾಕ್ತೀನಿ ಅಂತ ಅಂದರೆ ನಾನು ಅಲ್ಲಿ ಹಗ್ಗ ಹಿಡ್ಕೊಂಡು ಹೇಳಿದ್ರೆ ಬರ್ತಾನೆ ಇಲ್ಲ ಅವನು. ಹೆಂಗೆ ಕೈಯೆಲ್ಲ ಅಡ್ಡ ಹಾಕ್ತಾನೆ ಅಂದರೆ ನೋಡಿ, ಅವನಿಗೆ ಎಷ್ಟು ಬುದ್ಧಿ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಅವ್ನಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬುದ್ಧಿ ನಮ್ಮ ಜಾನಿಗೆ. ಅವನೇನಾದ್ರು ತಪ್ಪು ಮಾಡಿದಾಗ ನಾನು ಹೊಡಿಯೋಕೆ ಹೋದಾಗ ಹೆಂಗೆ ಜೋರು ಮಾಡ್ತಾನೆ, ಯಾಕೆ ಹೊಡಿತೀಯ ನೀನು ನನಗೆ ಅನ್ನೋ ಥರ ಜೋರು ಮಾಡ್ತಾನೆ ಅವನು. ಕೆಲವೊಂದೊಂದು ಸತಿ ಮಕ್ಕಳಿಂದ ಸಿಗದೇ ಇರೋಂತಹ ಪ್ರೀತಿ ನಮಗೆ ಇಂಥ ಪ್ರಾಣಿಗಳಿಂದ ಸಿಗುತ್ತಲ್ಲ, ಅದಕ್ಕಿಂತ ಖುಷಿ ಇನ್ನೇನು ಬೇಕು. ನೋಡಿ ಅವರು ರಾಜಲಕ್ಷ್ಮಿ ಅವರು ಬಾರೋ ಜಾನಿ ಮೈಸೂರಿಗೆ ಹೋಗೋಣ ಅಂತ ನೋಡಿ ಹೋಗ್ತಿದ್ದಾರೆ. ಅವರು ಬಾರೋ ಅಂದ ತಕ್ಷಣವೇ ನೋಡಿ ಹೆಂಗೆ ಹೋಗ್ತಿದ್ದಾನೆ, ಮೆಟ್ಲು ಇಳ್ಕೊಂಡು ಹೋಗ್ತಿದ್ದಾನೆ. ಅವರು ಮೆಟ್ಲು ಇಳ್ಕೊಂಡು ಹೋಗ್ತಿದ್ದಾರೆ. ಎಷ್ಟು ಹೊಂದ್ಕೊಂಡ್ಬಿಟ್ಟಿದ್ದಾನೆ ಅಂದರೆ ನನ್ನ ಈ ವಿಡಿಯೋದಲ್ಲಿ ಬರೀ ಜಾನಿ ಬಗ್ಗೆನೇ ಹೇಳಿರೋದೇ ಆಗಿದೆ. ಯಾಕೆ ಅಂದರೆ ಅವನು ಅಷ್ಟು ಪ್ರೀತಿ ತೋರಿಸ್ತಿದ್ದಾನೆ ಅವರಿಗೆ. ನೋಡಿ ಅವ್ರು ಹೋಗ್ತಿದ್ದಾರೆ, ಅವನು ಹೋದ. ಈಗ ಅವರು ಮೆಟ್ಲು ಹತ್ಕೊಂಡು ಮೇಲೆ ಬಂದರೆ ನೋಡಿ ಅವನು ಬರ್ತಾನೆ. ಈ ಥರ ಎಷ್ಟು ಹೊಂದ್ಕೊಂಡಿದ್ದಾನೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು. ನೋಡಿ ಅವ್ರ ಮೇಲೆ ಬಂದಿದ್ದ ತಕ್ಷಣ ನೋಡಿ ಅವನು ಬಂದ. ಈ ಥರ ತುಂಬ ಚೆನ್ನಾಗೂ ಹೊಂದ್ಕೊಂಡ್ಬಿಡ್ತಾನೆ. ನಾನು ಆವಾಗಲೇ ಹೇಳ್ದಂಗೆ ಅವನ್ನ ಪ್ರೀತಿ ಮಾಡಬೇಕು ಮತ್ತು ಅವನ್ನ ಚೆನ್ನಾಗಿ ಮಾತಾಡಿಸ್ಬೇಕು, ಅದೆರಡೇ ಅವ್ನು ಕೇಳೋದು. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.